ಎಂ.ಆರ್. ದೇಸಾಯಿ ಮಾನ್ಯ ವನ್ಯಜೀವಿ ಪರಿಪಾಲಕರು ಬಾಗಲಕೋಟೆ ಇವರಿಗೆ ಎಲ್ಲರ ಪರವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಉದ್ಘಾಟಕರಾದಂತಹ ಶ್ರೀ ಎಂ.ಆರ್. ದೇಸಾಯಿ ಮಾನ್ಯ ಗೌರವಾನ್ವಿತ ವನ್ಯ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು. ಮುಖ್ಯವಾದ ಪಾತ್ರ ವಹಿಸ್ತದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಈಗಾಗಲೇ ತಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಇದು ಒಂದು ಅಪೆಕ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಅಪೆಕ್ಸ್ ಪ್ರಿಡೇಟರ್ ಆಗಿರ್ತದೆ. ಹಿಂದೆ ಮಾಡಿದ ತಪ್ಪಿನಿಂದ ನಾವು ಎಷ್ಟೋ ಪರಿಸರ ಹಾಳು ಮಾಡಿದ್ವಿ, ವನ್ಯಜೀವಿಗಳು ಹಾಳು ಮಾಡಿದ್ವಿ. ಎಷ್ಟೋ ವನ್ಯಜೀವಿಗಳು ನಮಗೆ ಅವಶ್ಯ ಇಲ್ಲ ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಮಾಡಿದ್ದೀವಿ. ಅದು ತಪ್ಪಾಯಿತು ಅಂತ ತಪ್ಪಾಯಿತು. ಎಷ್ಟೋ ಪರಿಸರಗಳನ್ನು ಹಾಳು ಮಾಡಿದ್ದೀವಿ, ಅದು ನಮಗೆ ఎక్కువ ಉಪಯೋಗ ಇಲ್ಲ. ಅದರ ಧರ್ಮದ ಪರಿಸರ, ಧರ್ಮದ ವನ್ಯಜೀವಿ ಒಂದು ಕಿವಿ ಹಿಡ್ಕೊಂಡು ಪ್ರಾಣಿಯವರಿಗೆ ಎಲ್ಲರೂ ಪರಿಸರವನ್ನು ಸಂಪೂರ್ಣವಾಗಿ ಕಾಯ್ದುಕೊಳ್ಳಲಿಕ್ಕೆ ಮತ್ತು ಇದೀಗ ಅವುಗಳ ಅವಶ್ಯಕತೆ ಇದೆ. ನಮ್ಮ ನಿವಾಸಗಳನ್ನು ಅಲ್ಲೇ ನಿಭಾಯಿಸ್ತಾ ಇರ್ತಾವೆ ಎನ್ನುವುದನ್ನು ಇತ್ತೀಚೆಗಾಗಿ ಮಾನವ ತಿಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಸಹಜವಾಗಿ ಅವ್ರ ಕಣ್ಣು ಎದುರಿಗೆ ಹುಲಿ, ಚಿರತೆ, ಆನೆ ಇದೇ ರೀತಿಯ ದೊಡ್ಡ ದೊಡ್ಡ ಏನು ಪ್ರಾಣಿಗಳಿದ್ದಾವೆ. ಅದು ಕಾರ್ನಿವಲ್ ಆಗಿರ್ಬೋದು ಅಥವಾ ಹರ್ಬಿವೋರ್ ಆಗಿರ್ಬೋದು. ಎಲ್ಲರೂ ಅಂದರೆ ವನ್ಯಜೀವಿಯ ಒಂದು ಪರಿಕಲ್ಪನೆ ಏನಿದೆ ಅದು ಕೇವಲ ದೊಡ್ಡ ಪ್ರಾಣಿಗಳಿಗೆ ಸೀಮಿತವಾಗಿ ಸಾರ್ವಜನಿಕ ವಲಯದಲ್ಲಿ ಇಲ್ಲಿವರೆಗೆ ಇತ್ತು. ಅದು ಆ ಒಂದು ಏನು ತಿಳುವಳಿಕೆ ಇದೆ, ಆ ತಿಳುವಳಿಕೆಯ ಜೊತೆಗೆ ಇಕೋಸಿಸ್ಟಮ್ದಲ್ಲಿ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕ್ರಿಮಿಕೀಟ ಎಲ್ಲದರದ್ದು ಕೂಡ ಒಂದು ರೋಲ್ ಇದೆ. ಅದು ಒಂದು ಬಸಪ್ಪ ದವಾಯಿ ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಮತ್ತೊಮ್ಮೆ ಮಲ್ಲಪ್ಪ ಅರವಿಂದ್ ಮಹೇಶ್ ಕಪೂರ್ ಶ್ರೀ. ದೊಡ್ಡ ಕ್ರೊಕೊಡೈಲ್ ಇದ್ದಾಗ ನಿಮಗೆ ಸ್ವಲ್ಪ ಸೈಜ್ನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಅದರ ಜೊತೆಗೆ ಒಂದು ಇನ್ನೊಂದು 5 ಫೀಟ್ದಂಥ ಇನ್ನೊಂದು ಸ್ಟಿಕ್ಕನ್ನು ಜೊತೆಗೆ ರೋಪು, ಈ ರೋಪ್ನ ಬಳಸಬೇಡ್ರಿ. ಯಾಕಂದರೆ ನೀರಲ್ಲಿ ವೆಟ್ಟಾದಾಗ ಇದು ಜಾರಲ್ಲ. ಹಾಗಾಗಿ ಈ ಲೈನನ್ನು ರೋಪನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಹಾಗೂ ಒಂದು ಜೊತೆಗೆ ಒಂದು ಗೋಣಿ ಚೀಲ, ಈ 3 ಐಟಮ್ ಇತ್ತಂದರೆ ನೀವು ಆರಾಮಾಗಿ ಕ್ರೊಕೊಡೈಲ್ನ ರೆಸ್ಕ್ಯೂ ಮಾಡ್ಬೋದು. ಹೋಗ್ತದೆ ಜಸ್ಟ್ ಇದು ಒಳಗೆ ಹೋಗುತ್ತೆ, ಬಾಯಿಯೊಳಗೆ ಸ್ವಲ್ಪ ತಕ್ಷಣ ಅದು ಡೆತ್ ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೀವು ಆಲ್ಮೋಸ್ಟ್ ನೋಡಿರ್ಬೇಕು, ರೆಸ್ಕ್ಯೂ ಮಾಡಿದ್ರು ಡೆತ್ ರೋಲ್ ಇಮಿಡಿಯೇಟ್ ಡೆತ್ ರೋಲ್ ಮಾಡ್ತದೆ. ಒಂದು 15-10 ಮಿನಿಟ್ಸ್ ತನಕ ಫುಲ್ ಡೆತ್ ರೋಲ್ ಮಾಡಿದ ತನಕ ಫುಲ್ ಸುಸ್ತಾಗ್ಬಿಡ್ತದೆ. ಸುಸ್ತಾದಾಗ ಇದು ಇಮಿಡಿಯೇಟ್ ತಾನೇ ಜಾರ್ತದೆ. ಅದು ಯಾವಾಗ ಡೆತ್ ರೋಲ್ ಮಾಡ್ತದೆ ಇದು ತಾನೇ ಜಾರು ಬಿಡ್ತದೆ. ಅವಾಗ ನಿಮಗೆ ಕ್ಲೀನಾಗಿ ಸ್ಟಿಕ್ಕರ್ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಏನು ರೋಪ್ ಹಿಡ್ಕೊಂಡಿರ್ತೀರಿ, ರೋಪ್ ಆದಷ್ಟು ಒಂದು 10 ಫೀಟ್ ತನಕ ರೋಪ್, ಯಾಕಂದ್ರೆ ಅದು ಮೂವ್ಮೆಂಟ್ ಆಗೋದು ಜಾಸ್ತಿ ಇರ್ತದೆ. ಇಲ್ಲೇ ಡೆತ್ ರೋಲ್ ಮಾಡ್ತಾ ಇರ್ಬೇಕಾದ್ರೆ ಮುಂದೆ ಬರೋದು ಸಾಧ್ಯತೆಯೂ ಇರ್ತದೆ. ಹಾಗಾಗಿ ರೋಪ್ನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಯಾವಾಗ ಡೆತ್ ರೋಲ್ ಆದ್ರೆ ಮುಗೀತದೆ, ಸುಸ್ತಾಗಿ ಮಲ್ಕೋತದೆ, ಆವಾಗ ಇದು ಸ್ವಲ್ಪ ವೆಟ್ಟಾಗಿರ್ಬೇಕು ಗೋಣಿಚೀಲ. ಈ ವೆಟ್ಟಾಗಿದ್ದನ್ನು ಗೋಣಿಚೀಲನ ಇದರ ಕಣ್ಣು ಮೇಲೆ ಹಿಂಗೆ ಒಗೆದು ಬಿಟ್ಟಿದ್ರೆ ಅದು ಕಾಣಿಸಲ್ಲ, ಅವಾಗ ಸುಮ್ಮನೆ ಇರ್ತದೆ. ಆವಾಗ ಇದ್ರ ಯಾರೋ ಒಬ್ಬರು ಬಂದು ಅದ್ರ ಮೇಲೆ ಈ ಥರ ಕೂತ್ಕೊಂಡು ಇದರ ಬಾಯನ್ನು ಈ ಥರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ರಬ್ಬರ್ ಕ್ಲೋಸ್ ಮಾಡಬೇಕಾದ್ರೆ ಇನ್ನೊಬ್ಬರು ಹಿಂದ್ಗಡೆ ಇದರನ್ನು ಟೇಲ್ನ ಎತ್ತಿಬಿಡ್ಬೇಕು. ಟೇಲ್ನ ಎತ್ತಿದಾಗ ಆಲ್ಮೋಸ್ಟ್ ಅದು ಡೆತ್ ರೋಲ್ ಆದಾಗ ಅದರದ್ದು ಒಂದು 70% ಸ್ಟ್ರೆಂತ್ ಹೋಗ್ಬಿಡ್ತದೆ.
ಅವಾಗ ಇದನ್ನು ನೀವು ಟೇಲ್ನ ಮೇಲೆ ಎತ್ತೀರಿ, ಅವಾಗ ಪೂರ 90% ಅದರದ್ದು ಏನು ಸ್ಟ್ರೆಂತ್ ಇರ್ತದೆ ಪೂರ ಕಡಿಮೆ ಆಗಿರ್ತದೆ. ಆಮೇಲೆ ಅದಕ್ಕೆ ಬಾಯಿ ಮುಚ್ಚಬೇಕಾದ್ರೆ ರೋಪ್ನ ಯೂಸ್ ಮಾಡಬೇಡಿ. ಇದು ನಮ್ಮ ಟೈರ್ ಟ್ಯೂಬ್ ಇದ್ದು ಸಣ್ಣ ಅಂತ ಇದು ಕಟ್ ಮಾಡಿಕೊಂಡು ಇದು ಹಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ಕ್ಲೀನಾಗಿರುತ್ತೆ, ಇಲ್ಲಾಂದ್ರೆ ಅದಕ್ಕೆ ಇಂಜುರಿಯಸ್ ಆಗೋ ಸಂಭವ ಇರುತ್ತೆ. ಯಾಕೆ ಎಷ್ಟು ರೆಸ್ಕ್ಯೂ ಮಾಡ್ತೀವೋ ಅಷ್ಟಕ್ಕೆ ಸೇಫಾಗಿ ಅದನ್ನು ಬಿಡೋದು ಅಷ್ಟೊಂದೇ ಉತ್ತಮ. ಹಾಕಿದ ನಂತರ ಇನ್ನೊಬ್ಬರು ಇದರದ 2 ಕಾಲುಗಳನ್ನು ಮೇಲ್ಗಡೆ ಏನು ಸಣ್ಣದು ನೀವು ರೂಪ್ ತೊಗೊಂಡೋಗಿರ್ತೀರಿ ಅದನ್ನು ಕಟ್ಕೋಬೇಕು. ಎರಡು ಕಾಲುಗಳನ್ನು ಕಟ್ಟಿದ ನಂತರ ಇದರದ್ದು ಅವಾಗ ಏನು ರೆಸ್ಕ್ಯೂ ಮಾಡೋದು ನಿಮ್ದು ಏನಿದೆ ಮುಗೀತದೆ. ಅದರ ನಂತರ ನೀವು ಸ್ಟ್ರೆಚರ್ ಮೇಲೆ ಅದನ್ನು ತೊಗೊಂಡೋಗಿ ಕ್ಲೀನಾಗಿ ಇದನ್ನು ಇಷ್ಟಾದ್ರೆ ಮೂಮೆಂಟ್ ಅದರದ್ದು ಇರೋದಿಲ್ಲ.